ಯೇಸು ಹೇಳಿದ್ದೇನೆಂದರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನಂಬಿಕೆ ಪ್ರತಿ ಒಂದು ಪರಿಸ್ಥಿತಿಗಳನ್ನು ಬದಲಾಯಿಸುವಂಥದ್ದಾಗಿದೆ ಪ್ರಿಯರೇ. ನಂಬಿಕೆ ಅನ್ನೋದು ನಮ್ಮ ಜೀವಿತವನ್ನು ಬದಲಾಯಿಸುವಂಥದ್ದಾಗಿದೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ಮಾರ್ಕ 11:22 ಹೇಳುತ್ತದೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಸೊ ನಾವು ಇನ್ನೊಂದು ಇಂಗ್ಲಿಷಲ್ಲಿ ಆಂಪ್ಲಿಫೈಡ್ ಬೈಬಲ್ ಅಲ್ಲಿ ನೋಡುವಾಗ, ನಿಮ್ಮಲ್ಲಿ ದೇವರಂತ ನಂಬಿಕೆ ಇರಲಿ, ಅಂದ್ರೆ ಯೇಸು ಕ್ರಿಸ್ತನಲ್ಲಿ ಇದ್ದಂತ ನಂಬಿಕೆ ನಿಮ್ಮಲ್ಲಿ ಇರಲಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳುತ್ತದೆ ಪ್ರಿಯರೇ. ಆದ ಕಾರಣ ನಮ್ಮ ಪರಿಸ್ಥಿತಿಗಳು ಬದಲಾವಣೆ ಆಗಬೇಕಂದ್ರೆ ಮೊದಲು ನಾವು ನಂಬಬೇಕಾಗುತ್ತೆ. ಅದಕ್ಕಾಗಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ರೋಮಾಪುರ 10:17, ಕೇಳುವುದರಿಂದ ನಂಬಿಕೆ ಉಂಟಾಗುತ್ತದೆ, ದೇವರ ವಾಕ್ಯವನ್ನು ಕೇಳುವುದರಿಂದಲೇ ಎಂಬುದಾಗಿ. ಸೊ ಇಂಗ್ಲಿಷ್ ಅಲ್ಲಿ ಹೀಗೆ ಹೇಳುತ್ತದೆ, ಸೊ ದೆನ್ ಫೇತ್ ಕಮ್ಸ್ ಬೈ ಹಿಯರಿಂಗ್ ಅಂಡ್ ಹಿಯರಿಂಗ್ ಬೈ ದ ವರ್ಡ್ ಆಫ್ ಗಾಡ್. ಸೊ ನೋಡಿ ಪ್ರಿಯರೇ, ವಾಕ್ಯವನ್ನು ನಾವು ಕೇಳುವುದರಿಂದ ಪುನಃ ಪುನಃ ಕೇಳುವುದರಿಂದ ನಮಗೆ ನಂಬಿಕೆ ಹೆಚ್ಚಾಗುತ್ತದೆ. ಸೊ ನಂಬಿಕೆ ಹೆಚ್ಚಾಗುವಾಗ ನಿನ್ನ ಪರಿಸ್ಥಿತಿಗಳು ಬದಲಾವಣೆ ಆಗುವುದಕ್ಕೆ ಪ್ರಾರಂಭವಾಗುತ್ತದೆ. ಯಾವ ರೀತಿಯಲ್ಲಂದರೆ, ಒಬ್ಬ ತಾಯಿಯ ಗರ್ಭಿಣಿ ಆದಂಥ ಸ್ತ್ರೀಯ ಹೊಟ್ಟೆಯಲ್ಲಿ ಮಗು ಯಾವ ರೀತಿ ಬೆಳೆಯುವುದು ನಮಗೆ ಗೊತ್ತಾಗೋದಿಲ್ಲವೋ, ನಮ್ಮಲ್ಲಿ ನಂಬಿಕೆಯ ಕೆಲಸಗಳು, ನಾವು ನಂಬಿಕೆಯ ಮಾತುಗಳನ್ನು ಮಾತನಾಡುವಾಗ ಆ ಕಾರ್ಯಗಳು ನಮಗೆ ಗೊತ್ತಾಗುವುದಿಲ್ಲ ಪ್ರಿಯರೇ. ಬೈಬಲ್ನಲ್ಲಿ ಹೀಗೆ ಹೇಳಲ್ಪಟ್ಟಿದೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಯಾಕೆಂದರೆ ಯೇಸು ಕ್ರಿಸ್ತನಲ್ಲಿ ಇದ್ದಂಥ ನಂಬಿಕೆ ನಮ್ಮಲ್ಲಿ ಇರುವಾಗ ನಮ್ಮ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತದೆ. ಹಲ್ಲೆಲೂಯಾ. ಈ ದಿನದಲ್ಲಿಯೂ ಕೂಡ ನಾವು ನಂಬಿಕೆಗೋಸ್ಕರ ನಾವು ಪ್ರಾರ್ಥಿಸುವವರಾಗಿರೋಣ. ಅದಕ್ಕೆ ನಾನು ತೋರಿಸಿದ್ದು ನೋಡಿ, ಈ ವಾಕ್ಯವನ್ನು ನೀವು ಯಾವಾಗಲೂ ಧ್ಯಾನಿಸಿ. ಸೊ ಕೇಳುವುದರಿಂದ ನಂಬಿಕೆ ಉಂಟಾಗುತ್ತದೆ, ದೇವರ ವಾಕ್ಯವನ್ನು ಕೇಳುವುದರಿಂದ. ನೋಡಿ, ದೇವರ ವಾಕ್ಯವನ್ನು ಯಾವಾಗ ನಾವು ಶ್ರದ್ಧೆ ಕೊಟ್ಟು ಹೆಚ್ಚಾದ ಸಮಯದಲ್ಲಿ ನಾವು ಯಾವಾಗ ದೇವರ ವಾಕ್ಯವನ್ನು ಅತಿಯಾಗಿ ಕೇಳುತ್ತೇವೋ, ಯಾವಾಗ ಅತಿಯಾಗಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸುತ್ತೇವೋ, ಅತಿಯಾಗಿ ಯಾವಾಗ ದೇವರ ವಾಕ್ಯವನ್ನು ಹಿಡಿದುಕೊಳ್ಳುತ್ತೇವೋ, ಅತಿಯಾಗಿ ದೇವರ ವಾಕ್ಯವನ್ನು ಯಾವಾಗ ಮಾತನಾಡುತ್ತೇವೋ, ಅತಿಯಾದ ವಾಕ್ಯವನ್ನು ಹೇಳುವುದರಿಂದ ನಂಬಿಕೆ ಹೆಚ್ಚಾಗುತ್ತದೆ. ಸೊ ನೋಡಿ, ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ, ಕೇಳುವುದರಿಂದ ನಂಬಿಕೆ ಉಂಟಾಗುತ್ತದೆ, ದೇವರ ವಾಕ್ಯವನ್ನು ಕೇಳುವುದರಿಂದಲೇ. ಸ್ನೇಹಿತರೆ, ಅತಿಯಾಗಿ ದೇವರ ವಾಕ್ಯವನ್ನು ಕೇಳಲು ಪ್ರಾರಂಭಿಸಿ, ಅತಿಯಾಗಿ ಚಿಂತೆ ಮಾಡುವುದನ್ನು ಬಿಡಿ, ಅತಿಯಾಗಿ ಸಮಸ್ಯೆಯನ್ನು ಮಾತನಾಡುವುದನ್ನು ಬಿಡಿ, ಅತಿಯಾಗಿ ನಿಮ್ಮ ಕೊರತೆಗಳನ್ನು ಮಾತನಾಡುವುದನ್ನು ಬಿಡಿ, ಅತಿಯಾಗಿ ಅವರ ಬಗ್ಗೆ ಇವರ ಬಗ್ಗೆ ಮಾತನಾಡುವುದನ್ನು ಬಿಡಿ, ಅತಿಯಾಗಿ ದೇವರ ವಾಕ್ಯವನ್ನು ಮಾತನಾಡಿ. ಆದ ಕಾರಣ ದೇವರ ವಾಕ್ಯದಲ್ಲಿ ನಾವು ನೋಡುವಂತವುಗಳನ್ನು ನಂಬುವರಲ್ಲ, ನೋಡದೇ ಇರುವಂತಗಳನ್ನ ಮೇಲೆ ನಮ್ಮ ಮನಸ್ಸನ್ನು ಇಡುತ್ತೇವೆ. ಯಾಕೆ ಸ್ನೇಹಿತರೆ, ಇಬ್ರಿಯದಲ್ಲಿ ಕೂಡ ನಂಬಿಕೆ ಬಗ್ಗೆ ಹೀಗೆ ಹೇಳುತ್ತದೆ, ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದ ಇರುವುದೋ, ಕಣ್ಣಿಗೆ ಕಾಣುವಗಳನ್ನು ನಿಜವೆಂದು ತಿಳಿದುಕೊಳ್ಳುವುದೋ. ನೋಡಿ, ನಂಬಿಕೆ ಮನುಷ್ಯನಿಗೆ ಏನಾಗಿದೆ ಅಂದ್ರೆ, ನೋಡುವುದನ್ನು ನಂಬುವುದು ನಂಬಿಕೆ ಆಗಿದೆ. ಆದರೆ ನಮ್ಮ ನಂಬಿಕೆ, ಕ್ರೈಸ್ತರ ನಂಬಿಕೆ ಅದಲ್ಲ, ನೋಡದೇ ಇರುವುದನ್ನು ನಂಬುವುದೇ ಕ್ರೈಸ್ತರ ನಂಬಿಕೆ ಆಗಿದೆ ಸ್ನೇಹಿತರೆ. ಆದ ಕಾರಣ ಕ್ರೈಸ್ತರಾದ ನಾವು ಯೇಸುವನ್ನು ನಂಬಿದಂಥ ನಾವು ನಂಬಿಕೆಯ ಬಗ್ಗೆ ಮಾತನಾಡುವಾಗ ನಮ್ಮಲ್ಲಿ ದೇವರ ಕಾರ್ಯಗಳು ಪ್ರಾರಂಭವಾಗುತ್ತದೆ ಸ್ನೇಹಿತರೆ. ಆದ ಕಾರಣ ಈ ಒಳ್ಳೆಯ ಸಮಯದಲ್ಲಿ ನಾನು ನಂಬಿಕೆಗಾಗಿ ನಾನು ಪ್ರಾರ್ಥಿಸ್ತೇನೆ. ಪರಲೋಕ ತಂದೆಯಾದ ದೇವರೇ, ನೀವು ಕೂಡ ನಂಬುವುದಾದರೆ ಖಂಡಿತ ನೀವು ಯಾವ ಸ್ಥಳದಲ್ಲಿ ಇದ್ದರೂ ಪರವಾಗಿಲ್ಲ. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ವಾಕ್ಯವೆಂಬ ದೂತನನ್ನು ಕಳಿಸಿ ಪರಿಸ್ಥಿತಿಗಳನ್ನು ಬದಲಾಯಿಸುವಂಥದ್ದಾಗಿರುತ್ತೆ. ಆದ ಕಾರಣ ನಾವು ನಂಬುವುದು ನೋಡುವಂಥದ್ದನ್ನಲ್ಲ, ನೋಡದೆ ಇರುವುದನ್ನು ನಾವು ನಂಬುವರಾದ ಕಾರಣ ನೀವು ಯಾವ ಸ್ಥಳದಲ್ಲಿ ಇದ್ದರೂ ಪ್ರಾಬ್ಲಮ್ ಇಲ್ಲ. ದೇವರು ನಿಮ್ಮ ಅಂತರಾಳಗಳನ್ನು ನೋಡಿ ಬಹಿರಂಗವಾಗಿ ಫಲ ಕೊಡುವಲು ಶಕ್ತನಾಗಿದ್ದಾನೆ. ನೀವು ಕೂಡ ಯಾವಾಗಲೂ ಧ್ಯಾನದಲ್ಲಿ ಇರಿ. ಖಂಡಿತ ನೀವು ಏನೇ ಕೆಲಸ ಮಾಡಿ, ನೀವು ಬಟ್ಟೆ ತೊಳಿರಿ, ನೀವು ಪಾತ್ರೆ ತೊಳಿರಿ, ಡ್ರೈವಿಂಗ್ ಮಾಡಿರಿ, ನೀವು ಕಸ ಗುಡಿಸಿ, ನೋ ಪ್ರಾಬ್ಲಮ್. ನೀವೆಲ್ಲೇ ಮಾಡಿ, ನಿಮ್ಮ ಮನಸ್ಸು ಮಾತ್ರ ದೇವರ ಕಡೆಗೆ ಒಪ್ಪಿಸಿ. ಖಂಡಿತ ದೇವರು ನಿಮ್ಮನ್ನು ಘನಪಡಿಸುವಾತನಾಗಿದ್ದಾನೆ. ಯಾಕೆಂದರೆ ಯಾರು ನನ್ನನ್ನು ನೋಡುತ್ತಾರೋ ಅವರ ಮುಖ ಎಂದಿಗೂ ಲಜ್ಜೆಗೆಡುವುದಿಲ್ಲ ಎಂಬುದಾಗಿ ಹೇಳಿದ ಪ್ರಕಾರ, ಯಾವಾಗ ನಾವು ಯೇಸು ಕ್ರಿಸ್ತನನ್ನು ಅತಿಯಾಗಿ ನಾವು ಧ್ಯಾನಿಸುತ್ತೇವೋ ಎಂದಿಗೂ ಲಜ್ಜೆಗೆಡುವಂತೆ ನಮ್ಮನ್ನು ಶಕ್ತನು, ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಲು ಶಕ್ತನಾಗಿದ್ದಾನೆ. ಪ್ರಿಯರೇ, ಈ ಒಳ್ಳೆಯ ಸಮಯದಲ್ಲಿ ಪ್ರಾರ್ಥಿಸ್ತೇನೆ. ಪರಲೋಕ ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಅಪ್ಪ, ನಿನ್ನ ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಓ ದೇವರಾತ್ಮನೇ, ನಮ್ಮನ್ನು ಕರ್ತನೆ ನಂಬಿಕೆ
ಹುಟ್ಟಿಸು ಕರ್ತನೆ. ನಿನ್ನ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ನಂಬಿಕೆಯನ್ನು ಹುಟ್ಟಿಸುವವನು ಆತನ್ನೇ, ಪೂರೈಸುವವನು ಆತನೇ ಎಂಬುದಾಗಿ. ಅತಿಯಾದ ಹೆಚ್ಚಾದ ನಂಬಿಕೆ ನಮ್ಮಲ್ಲಿ ಹುಟ್ಟಿಸುವಪ್ಪ ಯೇಸುವಿನ ನಾಮದಲ್ಲಿ. ಯಾರೆಲ್ಲ ಈ ಆನ್ಲೈನ್ ಮುಖಾಂತರ ಅಪ್ಪ ಈ ಆಡಿಯೋವನ್ನು ಕೇಳುತ್ತಾರೋ, ಯೇಸುವಿನ ನಾಮದಲ್ಲಿ ಅವರ ಪರಿಸ್ಥಿತಿಗಳು, ವಾಕ್ಯವನ್ನು ಕಳಿಸಿ, ವಾಕ್ಯವೆಂಬ ದೂತನನ್ನು ಕಳಿಸಿ ಪರಿಸ್ಥಿತಿಗಳು ಬದಲಾವಣೆ ಆಗಲಿ ಅಪ್ಪ. ನಿನ್ನ ವಾಕ್ಯಗಳು ಕಾರ್ಯ ಮಾಡುವಂಥದ್ದಾಗಿದೆ. ವಾಕ್ಯ ಯಾವ ಸ್ಥಳದಲ್ಲಿ ಇದೆಯೋ ಆ ಸ್ಥಳಗಳು ಬದಲಾವಣೆ ಆಗುತ್ತದೆ ಅಪ್ಪ. ಕತ್ತಲೆ ಆದಂಥ ಈ ಬದುಕನ್ನು ಕರ್ತನೆ ಬೆಳಕಾಗಿ ಮಾರ್ಪಡಿಸಿದೆಯಪ್ಪ ಯೇಸುವಿನ ನಾಮದಲ್ಲಿ. ನಿನ್ನ ವಾಕ್ಯದಲ್ಲಿ ನಾವು ನೋಡಿದ್ವಿ, ನಂಬಿಕೆ ಕೇಳುವುದರಿಂದ ಬರುತ್ತದೆ, ಪುನಃ ಪುನಃ ಕೇಳುವುದರಿಂದ ಬರುತ್ತದೆ ಎಂಬುದಾಗಿ. ಸೊ ಫೇತ್ ಕಮ್ಸ್ ಬೈ ಹಿಯರಿಂಗ್ ಆ್ಯಂಡ್ ಹಿಯರಿಂಗ್ ಬೈ ದ ವರ್ಡ್ ಆಫ್ ಗಾಡ್. ಓ ದೇವರೇ, ನಂಬಿಕೆ ನಾವು ಅತಿಯಾಗಿ ದೇವರ ವಾಕ್ಯವನ್ನು ಕೇಳುವಂತೆ ನೀನು ಸಹಾಯ ಮಾಡು. ಅತಿಯಾದ ವಾಕ್ಯಗಳಲ್ಲಿ ನಾವು ಮುಳುಗುವಂತೆ ಸಹಾಯ ಮಾಡು ಯೇಸುವಿನ ನಾಮದಲ್ಲಿ ಅಪ್ಪ. ಓ ಕರ್ತನೆ, ಯಾವಾಗಲೂ ನಾವು ನೋಡುವಂಥದ್ದುಗಳನ್ನು ಮನಸ್ಸಿಡದೆ, ನೋಡದೆ ಇರುವಂಥದ್ದಲ್ಲಿ ಕರ್ತನೆ ನಾವು ಕಾಣುವಂತೆ ನೀನು ಕೃಪೆ ಮಾಡುವಪ್ಪ. ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸುವಪ್ಪ. ವಾಕ್ಯಗಳು ಕಾರ್ಯ ಮಾಡಲಿ. ವಾಕ್ಯಗಳು ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಲಿ. ವಾಕ್ಯಗಳು ನಮ್ಮ ಜೀವಿತವನ್ನು ಬದಲಾಯಿಸಲಿ ಯೇಸುವಿನ ನಾಮದಲ್ಲಿ ಅಪ್ಪ. ನೀನು ತಾನೇ ನಡೆಸು. ಓ ನೀನು ತಾನೇ ಸಹಾಯ ಮಾಡು. ಸಕಲವು ನಿನಗೆ ಒಪ್ಪಿಸು. ಪ್ರತಿ ಒಂದು ಪರಿಸ್ಥಿತಿಗಳನ್ನು ಬದಲಾಯಿಸು. ನಂಬಿಕೆಯನ್ನು ಹೆಚ್ಚಿಸು. ನಂಬಿಕೆಯಲ್ಲಿ ಕರ್ತನೆ ನಮ್ಮನ್ನು ಕರ್ತನೆ ಮುಳುಗಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಪರಲೋಕ ತಂದೆ. ಆಮೆನ್.